ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಟಿಫನ್ ಎಲ್ಲ ಆಗಿ ಇವಾಗ ವ್ಲಾಗ್ ಶುರು ಮಾಡಿದೆ. 9:30 ಗಂಟೆ ಆಗಿದೆ. ಇವಾಗ ತಿಂಡಿ ಬಂದುಬಿಟ್ಟು ನಮ್ಮಲ್ಲೇ ಒಗ್ಗರಣೆ ಅವಲಕ್ಕಿ ಮಾಡಿದ್ವಿ. ದಪ್ಪ ಅವಲಕ್ಕಿ ಬರುತ್ತಲ್ವ, ಅದನ್ನೇ ಮಾಡಿದ್ವಿ. ಹಾಗೆ ಟಿಫನ್ ಎಲ್ಲ ತಿನ್ಕೊಂಡು ನಮ್ಮ ಅತ್ತೆ ಬೆಳಗ್ಗೆನೇ ರಾಗಿ ಮುದ್ದೆ ಮಾಡಿಟ್ಟಿದ್ದಾರೆ. ಹಾಗೆ ಬಸಳೆ ಸೊಪ್ಪಿನ ಸಾರು ಆಯಿತು. ಅದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಬಸಳೆ ಸೊಪ್ಪಿನ ಸಾಂಬಾರು ಮಾಡೋದೇನು ತೊಗೊಂಡಿಲ್ಲ, ನೆಲಬಸಳೆ ಅಂತಾರಲ್ವ ಅದಾಗಿತ್ತು, ಅದು ಬಿಟ್ಟಿದ್ರು, ಅದನ್ನೇ ತೊಗೊಂಡೆ. ಇವಾಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ನನ್ನ ಮಗ ಇದ್ದಾನೆ. ಇವಾಗ ಜ್ವರ ಎಲ್ಲ ಬಿಟ್ಟಿದ್ದೆ, ಆರಾಮಾಗಿದ್ದಾನೆ. ಏನು ತಿನ್ನೋದೇ ಇಲ್ಲ ಅವನೇನು, ಅದೇ ಒಂದು ಪ್ರಾಬ್ಲಮ್ ಅಷ್ಟೇ. ಹಾಗೆ ಒಣಮೀನು ಬಂತು ಇಲ್ಲಿ, ಅದನ್ನೇ ತೊಗೊಬಂದೆ ನಾನು. ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅದು ಸೌತ್ ಕೇಂದ್ರದಿಂದ ತೊಗೊಬಂದಿದ್ರು, ಚೆನ್ನಾಗಿತ್ತು. 100 ರೂಪಾಯಿಗೆ ಇಂತಿಷ್ಟು ಅಂತೇಳಿ ಕೊಟ್ಟರು. 2 ಥರದ ಮೀನು ತೊಗೊಂಡೆ, ಅದು ಚೆನ್ನಾಗಿದೆ. ಅವರು ಪಾಪ ಇಬ್ಬರು ನಡ್ಕೊಂಡೇ ಹೊತ್ಕೊಬಂದಿದ್ರ, ಅದಕ್ಕೆ ನಮ್ಮ ಅತ್ತೆ ಅವ್ರಿಗೆ ಟೀ ಮಾಡ್ಕೊಂಡು ತಗೊಂಡೋಗಿದ್ದಾರೆ, ಅಲ್ಲೇ ಕೂತಿದ್ದಾರೆ. ಹಂಗಾಗಿ ತಗೊಂಡೋಗಿ ಕೊಟ್ಟರು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇನ್ನೂ ಏನು ಮನೆಯೆಲ್ಲ ಕ್ಲೀನ್ ಆಗಿಲ್ಲ. ಅಡುಗೆ ಮನೆಯೆಲ್ಲ ಇಲ್ಲಿ ನೆಲ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಆಯಿತು, ಆದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿಲ್ಲ. ಇನ್ನೂ ಪಾತ್ರೆ ಎಲ್ಲ ತೊಳೆಯೋದಿದೆ. ಹಾಗೆ ಮಾತಾಡ್ತಾ ಕೂತಿದ್ವಿ ನಾನು ಅತ್ತೆ, ಹಾಗಾಗಿ ಕೆಲಸ ಎಲ್ಲ ಒಂದು ಸ್ವಲ್ಪ ಹಾಗೆ ಇದೆ. ಅಡುಗೆ ಮನೆ ಎಲ್ಲ ಕಸಿ ಬಿಸಿಯಾಗಿದೆ ನೋಡಿ. ಪಾತ್ರೆ ಎಲ್ಲ ಡಬ್ಬಿಗೆ ತುಂಬಿ ಇಟ್ಟಿದ್ದಾರೆ ನೋಡಿ. ನೆಲಬಸಳೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ದೊಡ್ಡ ಎಲೆನೇ ಆಗಿತ್ತು. ಇದು ಹೆಚ್ಚಾಗಿ ಒಳ್ಳೆ ನೀರಿರೋ ಜಾಗ ಆದರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಮ್ಮಲ್ಲಲ್ಲಿ ನಟ್ಟಿದ್ದಾರೆ ಅತ್ತೆ, ಚೆನ್ನಾಗಿ ಬೆಳ್ಕೊಂಡಿದೆ. ಅದನ್ನೇ ಹೆಚ್ಚಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಒಂದು ದಪ್ಪ ಈರುಳ್ಳಿ ಹಾಗೆ ಟೊಮೊಟೊ ತೊಗೊಂಡಿದ್ದಾರೆ ಅತ್ತೆ. ಹೆಚ್ಚೋಕ್ಕಂತೇಳಿ ತೊಳೆದು ನೀಟಾಗಿ ತೊಳ್ಕೊಬೇಕು, ಮಣ್ಣೆಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಒಂದು 3-4 ಸತಿ ತೊಳೆದು ಒಳಗೆ ತಗೊಬಂದಿದ್ರು. ಬೆಳಗ್ಗೆನೇ ಸಾಂಬಾರು ಮಾಡಿಬಿಡೋಣ, ಆಮೇಲೆ ಸಾಂಬಾರು ಮಾಡೋದು ಇಟ್ಕೊಂಡ್ರೆ ಅದೇ ಸ್ವಲ್ಪ ಸುಮಾರು ಹೊತ್ತಾಗುತ್ತೆ, ಅದಕ್ಕೆ ಬೇಗ ಮಾಡೋಣ ಅಂದ್ಬಿಟ್ಟು. ಹಾಗೆ ನೋಡಿ ಸಾಂಬಾರೆಲ್ಲ ರೆಡಿ ಆಯಿತು. ನಾನೇನು ಸಾಂಬಾರಿಂದೆಲ್ಲ ವೀಡಿಯೋ ಹಾಕಲ್ಲ, ಯಾಕಂದರೆ ಮಾಮೂಲಿ ನಾವು ಮಾಡ್ತೀವಲ್ವ ಮಸಾಲೆ ತೆಗೆದು ಹಾಗೆ ಮಾಡೋದು, ಹಾಗಾಗಿ ಏನು ವೀಡಿಯೋ ಹಾಕಲ್ಲ. ಬಸಳೆ ಸೊಪ್ಪಿನ ಸಾಂಬಾರು ನೋಡಿ ಕಲರ್ಫುಲ್ಲಾಗಿದೆ, ಆದರೆ ಖಾರ ಏನಿಲ್ಲ. ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತಷ್ಟೇ. ಹಾಗೆ ಇದು ತುಂಬಾ ತಂಪು ಅಂತ ಹೇಳ್ತಾಯಿದ್ರು ನೆಲಬಸಳೆ, ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಮೀನು ತಗೊಬಂದಿದ್ರು ಮಾರ್ಲಿಕ್ಕಂತ, ಸೌತ್ ಕೇಂದ್ರದವರು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು 1-2 ಥರದ ಮೀನು ತಗೊಂಡೆ. ಚೆನ್ನಾಗಿದೆ ಅನಿಸ್ತು ಮೀನು, ಹಾಗಾಗಿ ತಗೊಂಡೆ. ಒಣಮೀನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೀನು. ಒಣಮೀನು ಫ್ರೆಶ್ ಆಗಿತ್ತು ಅನಿಸ್ತು ನನಗೆ. ಇದು 100 ರೂಪಾಯಿಗೆ ಎಷ್ಟು ಕೊಟ್ಟಿದ್ದಾರೆ, ಕೊಡ್ಬೋದು ಅಂತ ಅನ್ನಿಸ್ತು. ನಾವು ಪೇಟೆಲ್ಲೆಲ್ಲ ತರಕ್ಕೆ ಹೋದರೆ 100 ರೂಪಾಯಿಗೆ ಇಷ್ಟು ಕೊಡೋಲ್ಲ. ಹಾಗೆ ಇದು ಜಗ್ಗಿನ ಕಾಣಿ ಅಂತ ಹೇಳ್ತಾರೆ, ಅದೊಂದು 100 ರೂಪಾಯಿ ತೊಗೊಂಡೆ. ಒಟ್ಟು 200 ರೂಪಾಯಿ. ಪಾತ್ರೆ ಇದೆ, ಸ್ವಲ್ಪ ಇದ್ದರೆ ಇಲ್ಲೇ ಸಿಂಕಲ್ಲೇ ತೊಳಿಬೋದು. ಸ್ವಲ್ಪ ಜಾಸ್ತಿ ಇದ್ದರೆ ನಮ್ಮ ಅತ್ತೆ ಹೊರಗೆ ಹೋಗಿ ತೊಳ್ಕೊಬರ್ತಾರೆ. ಅಡುಗೆ ಮನೆ ಎಲ್ಲ ಹಿಂಗೆ ಒಂಥರ ಗಲೀಜಾಗಿದೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೀರೆಲ್ಲ ಡ್ರಮ್ಮಿಗೆ ಹಾಕಿಲ್ಲ, ಹಾಗೆ ಇದೆ. ನನ್ನ ಮಗಳು ಇಲ್ಲಿ ತೊಟ್ಲಲ್ಲಿ ಮಲಸಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಠ ಮಾಡೋದು ಕಲ್ತಿದ್ದಾಳೆ. ಗೊತ್ತಾಗುತ್ತೆ ಅವಳಿಗೆ, ಗೊತ್ತಾಗುತ್ತೆ ಇಲ್ಲೇ ನನ್ನ ಪಕ್ಕದಲ್ಲೇ ಯಾರು ಇರಿ ಅಂಥೇಳಿ ಸ್ವಲ್ಪ ಹಠ ಮಾಡ್ತಾಳೆ ಇವಾಗ ಮೊನ್ನೆಯಿಂದ. ಹಾಗಾಗಿ ಅವಳು ಮಲಗಿದಾಗ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಅಡ್ಡಿಲ್ಲ, ಯಾರು ಒಬ್ಬರು ಅವಳ ಜೊತೆಗೇ ಇರಬೇಕು. ಹಾಗಾಗಿ ಇವಾಗ ಬನ್ನಿ ಪಟ ಅಂತ ಅವಳನ್ನು ಸ್ನಾನ ಮಾಡಿಸ್ಬೇಕು. ಹೊಳೆದ್ಮೇಲೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಮಾಡಬೇಕು. ಮಧ್ಯಾಹ್ನದವರೆಗೆ ಸ್ವಲ್ಪ ಬ್ಯುಸಿನೇ ಇರ್ತೀವಿ, ಮಧ್ಯಾಹ್ನ ಮೇಲೆ ಫುಲ್ ಫ್ರೀನೇ ಇರ್ತೀವಿ. ಸ್ವಲ್ಪ ಬಟ್ಟೆ ಎಲ್ಲ ಬಟ್ಟೆ ವಾಶ್ ಮಾಡೋಕ್ಕೂ ಇದೆ, ಇಷ್ಟು ಬಟ್ಟೆ ಇದೆ ವಾಶ್ ಮಾಡೋದಕ್ಕೆ. ಪಾಪು ಬಟ್ಟೆ ಎಲ್ಲ ಒಗೆದು ಒಣಸಿದ್ದೀವಿ. ಬೆಳಗ್ಗೆನೇ ಒಗ್ದು ಹಾಕಿದ್ದೆ ಪಾಪು ಬಟ್ಟೆ ನಾನು ಸ್ವಲ್ಪ ನಿಂತಾಗ. ನೋಡಿ ನಮ್ಮ ಅತ್ತೆ ಮತ್ತು ನನ್ನ ಮಗ ಬರ್ತಾ ಇದ್ದಾರೆ. ಅವರು ಟೀ ಎಲ್ಲ ಕೊಟ್ಬಿಟ್ಟು, ಅವರು ಅದು ಮೀನು ಮಾರಕ್ಕೆ ಬಂದಿದ್ರಲ್ಲ, ಅವ್ರಿಗೆ ಟೀ ಕೊಟ್ಟು ಎಲ್ಲ ಪಾತ್ರೆ ತಗೊಂಡು ಬರ್ತಾ ಇದ್ದಾರೆ. ಆರ್ಯ ಏನು ಮಾಡ್ತಿದ್ಯಾ? ಆಟ ಆಡ್ತಿದ್ಯಾ? ಸ್ನಾನ ಮಾಡಿದ್ಯಾ? ಏನಾಗಿದೆ? ಕಜ್ಜಿ ಆಗಿದೆಯಾ? ಕತ್ತಿ ಬರ್ತದೆ
ಕಜ್ಜಿ ಮತ್ತು ಜ್ವರ ಕಮ್ಮಿ ಆಯ್ತಲ್ಲ. ಕಜ್ಜಿ ದೊಡ್ಡ ದೊಡ್ಡ ಕಜ್ಜಿ ಆಗಿಬಿಟ್ಟಿದೆ, ಒಣಗಿ ಕಚ್ಚಿದ್ದು ಅಂತ ಮಾಡಿದ್ದೆ, ದೊಡ್ಡ ದೊಡ್ಡಾಗಿದೆ. ಅದಕ್ಕೆ ಅವನ ಅಜ್ಜಿ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ ಇವಾಗ. ಅದೆಂತ ಫೋನ್. ಈಗ ಬಟ್ಟೆ ಎಲ್ಲ ಮಡ್ಚಿಡ್ಬೇಕು. ಬಟ್ಟೆ ಇದೆ ಈಗ ಮಡ್ಚೋಕ್ಕೆ, ಮಡ್ಚಿಡ್ಬೇಕು. ಇದಿಷ್ಟು ಮಡ್ಚಿ ಎಲ್ಲ ಸೇರಿಸಿಡ್ಬೇಕು. ಮೊನ್ನೆ ಅಷ್ಟೇ ಈಗ ಇವ್ರ ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದೀನಿ. ಇಲ್ಲಿ ನನ್ನ ಬಟ್ಟೆ, ಇಲ್ಲಿ ಮಗಳ ಬಟ್ಟೆ ಎಲ್ಲ ಮಡ್ಚಿ ನೀಟಾಗಿ ಇಟ್ಟಿದ್ದೀನಿ. ನಿನ್ನ ಬಟ್ಟೆನೂ ಇದೆ. ಮತ್ತೊಂದು ಡಬ್ಬಿಲಿ ಅವನ ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದೀನಿ. ಇವಾಗ ಇದಿಷ್ಟು ಬಟ್ಟೆನ ಮಡ್ಚಿ ಎಲ್ಲ ಸೇರಿಸಿಡ್ಬೇಕು. ನನ್ನ ಮಗ ನೋಡಿ ಎಷ್ಟು ಕೆಲಸ ಮಾಡ್ತಾನೆ. ನನ್ನ ಮಗ ಈಗಲೇ ತಂಗಿ ಚಡ್ಡಿನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದಾನೆ ಅಲ್ಲ ಮಗನೇ. ಹೆಲ್ಪ್ ಮಾಡ್ತಾನೆ. ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ? ಹೌದಾ? ಇದಿಷ್ಟು ಮಡ್ಚಿದ ಅವನೇ ನೋಡಿ. ಮನ್ಸು ಬಂದರೆ ಅಡ್ಡಿಲ್ಲ ನನ್ನ ಮಗ ಅಲ್ಲ ಮಗನೇ. ಬರೆಯೋದು ಎಷ್ಟೊತ್ತಿಗೆ ಮಗನೇ? 4 ಗಂಟೆಗೆ, 3 ಗಂಟೆಗಾ? ಹಾಂ, ಬರಿಬೇಕಾಯ್ತಾ? ಸಂಡೇ ಮಂಡೇ ಹೇಳಿ ಮಗನೇ. ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಸ್ಯಾಟರ್ಡೆ. ಒಂದು ಹಾಡು ಹೇಳಿ ಮಗನೇ. ಬಸ್. ಹಾಂ, ಬತ್ತು ಗೋಬೆ ಬತ್ತು ಕೆಂಪು ಬಿಳಿ ಬಣ್ಣ ನೊರ ಬನ್ನಿ ಅಲ್ಲ ಅರುತೆ ಕಾಯಿ ಊಡು ಏನುವುದೇ ತುಳಿಯೂಡು ನಾ ಕನಟು ಆವೆ ಏಕೆ ತನ್ನುವೆ. ವೆರಿ ಗುಡ್, ಚೆನ್ನಾಗಿದೆ. ಹೇಳು ಜನ ಹೇಳು. ತಳ 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 ತೇಬುದು ಮಹಾಳ ಬೆಳಗ್ಗೆ ತನ ಮುಖ ಬಕ್ಕ ಮುಖ ಕಾಲ ಹೇಳು. ದಾಡಿ ದಾಡಿ ಪಪ್ಪ ಇತಿ ಸುಮ್ಮನೋ ಪಪ್ಪ ಚೆಲ್ಲಿಗೆ ತೋ ಪಪ್ಪ ವಾಪಲು. ವಾ ವಾ ವಾ, ಎಲ್ಲ ಹಾಡು ಹೇಳ್ಕೊಡು ಅಂತಾನೆ. ಒಂದೊಂದು ಕಲ್ತಿದ್ದಾನೆ. ಎಂತ ಮಗನೆ, ಒಂದೊಂದು ಸ್ವಲ್ಪ ಬರುತ್ತೆ ಅಲ್ಲ ಮಗನೆ. ಒಂದೊಂದು ಫುಲ್ ಹಾಡು ಹೇಳ್ತಾನೆ, ಒಂದೊಂದು ಸ್ವಲ್ಪ ಹೇಳ್ತಾನೆ. ಅಡ್ಡಿಲ್ಲ, ಒಂದು ರೇಂಜಿಗೆ ಹೇಳ್ತಾನೆ. ಹೇಳ್ಕೊಟ್ಟಿದ್ನ ದಿನ ಹೇಳ್ಕೊಡು ಅಂತ ಅವನೇ ಬರ್ತಾನೆ. ಒಂದು ಸ್ವಲ್ಪ ಚೆಸ್ಟ್ ಜಾಸ್ತಿ. ಟ್ವಿಂಕಲ್ ಅದು ನಿಂಗೆ ಇನ್ನೊಂದು ಸ್ವಲ್ಪ ಬರಬೇಕು. ಎಲ್ಲದೂ ಹೇಳ್ತಾನೆ ನನ್ನ ಜೊತೆಗೆ. ಅವನೇ ಕಲ್ತಿದ್ದು ಸ್ವಲ್ಪ ಒಂದೊಂದು ಹೇಳ್ತಾನೆ, ಒಂದೊಂದು ಸ್ವಲ್ಪ ತಪ್ಪೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ಮಗಳು ಇಲ್ಲೇ ಮಲ್ಸ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್.